ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ದೇಶವೇ ಬೆಚ್ಚಿ ಬೀಳಿಸೋ ಧರ್ಮಸ್ಥಳ ಸರಣಿ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಆಯಿತು ಅನ್ನೋ ರೋಚಕ ಇನ್ಸೈಡ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಭೀಮಾ ಹೆಸರಿನ ದೂರದಾರ ಇವತ್ತು ಮೈತುಂಬ ಫುಲ್ ಪ್ಯಾಕ್ ಆಗಿ ಕೇವಲ ಕಣ್ಣುಗಳು ಮಾತ್ರ ಕಾಣುವಂತೆ ಸುತ್ತ ಆಂಟಿ ನಕ್ಸಲ್ ಫೋರ್ಸ್ ಭದ್ರತೆಯೊಂದಿಗೆ SIT ಸಮೇತ ಹೂತಿಟ್ಟ ನಿಗೂಢ ಸಮಾಧಿ ಸ್ಥಳಗಳನ್ನು ಕೊಟ್ಟ ಮಾತಿನಂತೆಯೇ ತೋರಿಸಿಯೇ ಬಿಟ್ಟ. ಸ್ನೇಹಿತರೆ, ಅಚ್ಚರಿ ವಿಷಯ ಅಂದರೆ ಇವತ್ತು ಭೀಮಾ ತನ್ನ ತಲೆಗೆ ಹಾಕಿದ್ದಂಥ ಮಾಸ್ಕ್ ಕೂಡ ಎಲ್ಲರ ಗಮನವನ್ನು ಸೆಳೆಯಿತು. ಅದು ಕೂಡ ಆ ಮಾಸ್ಕ್ ಇನ್ನೂ ವಿಶೇಷವಾಗಿರೋದು. ಯಾಕಂದರೆ ಇದನ್ನು ನಾವು ಭಾರತೀಯ ರಕ್ಷಣಾ ವಿಭಾಗದಲ್ಲಿ ಭಾರತೀಯ ಸೈನಿಕರು ಬಳಸುವ ವಿಶೇಷ ತಂತ್ರಗಾರಿಕೆಯ ವಿಧಾನ ಅಂತ ಹೇಳಿ ಕರಿತೀವಿ. ಅಂದರೆ ಇದಕ್ಕೆ ಕೆಮೋಫ್ಲೇಜ್ ಅಂತ ಹೇಳಿ ಕರೆಯಲಾಗುತ್ತೆ. ನಾವು ಧರಿಸುವಂತಹ ಬಟ್ಟೆ, ತಲೆಗೆ ಹಾಕುವಂತಹ ವಸ್ತ್ರ ಎಲ್ಲವೂ ಕೂಡ ಪ್ರಕೃತಿಯೊಂದಿಗೆ ಬೆರೆತು ಹೋಗುವ ಹಾಗಿರಬೇಕು. ಆ ತರಹದ ದಿರಿಸನ್ನು ನಾವು ಧರಿಸಬೇಕು ಅಂತ ಹೇಳಿ ಕರೆಯಲಾಗುತ್ತೆ. ಸ್ನೇಹಿತರೆ, ಕೆಮೋಫ್ಲೇಜ್ ಅಂದರೆ ಮರೆಮಾಚುವಿಕೆ ಅಂತ ಹೇಳಿ ಕರಿತೀವಿ. ಅಂದರೆ ಭೀಮಾ ಹಾಕಿದ್ದಂಥ ಮಾಸ್ಕ್ ಮೇಲೆ ಬಿಳಿ ಬಣ್ಣದ ಗೆರೆಗಳಿದ್ವು. ಆತನ ಮುಖದ ಛಾಯಾಚಿತ್ರವನ್ನು ಯಾರು ಕೂಡ ಸ್ಕೆಚ್ ಹಾಕಬಾರದು ಅನ್ನೋ ಉದ್ದೇಶದಿಂದ ಆತನ ಭದ್ರತೆಯ ಎಚ್ಚರಿಕೆಯಿಂದಲೇ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರ ಟೀಮ್ ಈ ರೀತಿಯಾದಂಥ ತಂತ್ರವನ್ನು ಬಳಸಿದೆ. ಇನ್ನು ಕಾಡಂಚಲ್ಲಿ ಯಾರಿಗೂ ಕೂಡ ಆತನ ಮೇಲೆ ಶೂಟ್ ಮಾಡುವಂಥ ವಿಷಯದಲ್ಲಾಗಲಿ ಅಥವಾ ಯಾವುದೇ ಸ್ನೈಪರ್ಗಳ ಕಣ್ಣಿಗೂ ಕೂಡ ಆತ ಬೀಳದಂತೆ ಆತನನ್ನು ಮರೆಮಾಚುವ ಒಂದು ಸೈನ್ಸ್ ನ್ಯಾಚುರಲ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ಆರ್ಮಿಯ ಸೈನಿಕರು, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಅವರ ದಿರಿಸನ್ನು ನೀವು ಗಮನಿಸ್ಬೋದು, ಎಲ್ಲವೂ ಕೂಡ ಅದೇ ರೀತಿಯಾಗಿರುತ್ತೆ. ಇನ್ನು ಕಾಡಂಚಿಗಳಲ್ಲಿ ರಕ್ಷಣಾ ತಂಡಗಳೇನಾದರೂ ಆರ್ಮಿಯವರು ಸೈನಿಕರು ರಕ್ಷಣೆ ಮಾಡ್ತಾ ಇರತಕ್ಕಂಥ ಗಡಿ ಭದ್ರತಾ ಸ್ಥಳಗಳಲ್ಲೂ ಕೂಡ ಇದೇ ರೀತಿಯಾದಂಥ ಕೆಮೋಫ್ಲೇಜ್ ತಂತ್ರಜ್ಞಾನವನ್ನು ಕೂಡ ಅವರು ಬಳಸ್ತಾರೆ. ಇನ್ನು ಇವತ್ತು 15 ಜಾಗಗಳನ್ನು ಈಗಾಗಲೇ ಮಾರ್ಕ್ ಮಾಡಿರ್ತಕ್ಕಂಥ ಭೀಮಾ ಸ್ಥಳ ಗುರುತು ಮಾಡುವ ಕೆಲಸ ನಾಳೆಗೂ ಕೂಡ ಮುಂದೂಡಲಾಗಿದೆ. ಆತ ತೋರಿಸಿದಂಥ ನೇತ್ರಾವತಿ ಸ್ನಾನಘಟ್ಟದ ಬ್ರಿಡ್ಜ್ ಮುಂಭಾಗದ ಕೆಳಗಿನ ದಟ್ಟ ಕಾಡಲ್ಲಿ ಈಗಾಗಲೇ ಕ್ರೈಮ್ ಸೀನ್ ಮ್ಯಾಪ್ ಕೂಡ ಮಾಡಲಾಗಿದೆ. ಯೆಲ್ಲೋ ಬಣ್ಣದ ಅಂದರೆ ಹಳದಿ ಪ್ಲೇ ಕಾರ್ಡನ್ನು ಆ ಜಾಗಕ್ಕೆ ಹೆಸರಿಸಿ ನಂಬರ್ 1, ನಂಬರ್ 2 ಒಂದು ಮೃತದೇಹದ ಜಾಗವನ್ನು ಆತ ಮಾರ್ಕ್ ಮಾಡ್ದ ಅಂದರೆ ಆ ಜಾಗದಲ್ಲಿ ಇದೇ ಮೃತದೇಹ ಅಂದರೆ ಅದಕ್ಕೆ ನಂಬರ್ 1 ಅಂತ ಕೊಡಲಾಗಿದೆ. ಅಲ್ಲೊಂದು ಯೆಲ್ಲೋ ಬೋರ್ಡ್ ನಂಬರ್ 1 ಅಲ್ಲಿ ಮಾರ್ಕ್ ಮಾಡಲಾಗಿದೆ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದು ನಂಬರ್ಗಳನ್ನು ಕೊಡಲು ಹೋಗ್ತಾ ಇದೆ. ಸ್ನೇಹಿತರೆ, ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದೇ ಜಾಗದಲ್ಲಿ ರಾಶಿ ಸಮಾಧಿಗಳನ್ನು ಆತ ಪತ್ತೆ ಹಚ್ತಾ ಇರೋದು. ತಲಾ ಒಂದೊಂದು ಜಾಗಕ್ಕೆ ಈಗಾಗಲೇ ಇಬ್ಬರನ್ನು ANF ಸಿಬ್ಬಂದಿಯನ್ನು ಕೂಡ ಕಣ್ಗಾವಲಿಗೆ ಇಡಲಾಗಿರೋದು. ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಒಂದು ರೀತಿಯ ಆರ್ಮಿಯಷ್ಟೇ ರಕ್ಷಣೆ ಮೃತದೇಹಗಳಿಗೆ ಈಗಾಗಲೇ ದೊರೆತಂತಾಗಬಿಟ್ಟಿದೆ. ಅನಾಮಿಕ ವ್ಯಕ್ತಿ ಪತ್ತೆ ಹಚ್ಚಿದಂಥ ಈ ಸ್ಥಳಗಳಲ್ಲಿ ಶಸ್ತ್ರಸಜ್ಜಿತ ANF ಸಿಬ್ಬಂದಿಗಳು, ಆ್ಯಂಟಿ ನಕ್ಸಲ್ ಫೋರ್ಸ್ ಸಿಬ್ಬಂದಿಗಳು 24 ಗಂಟೆ ಹದ್ದಿನ ಕಣ್ಣನ್ನು ಇಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಯಾರು ಕೂಡ ಯಾವುದೇ ಆತಂಕ ಪಡುವ ಅಗತ್ಯವೇ ಇಲ್ಲ. ಯಾರೋ ಪ್ರಭಾವಿಗಳು ಬರ್ತಾರೆ, ಈ ಮೃತದೇಹಗಳನ್ನು ಹೂಳೆತ್ತಿ ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋ ಆತಂಕ ಏನೆಲ್ಲ ಇತ್ತೋ ಅದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. ಅವೆಲ್ಲವೂ ಕೂಡ ಆ್ಯಂಟಿ ನಕ್ಸಲ್ ಫೋರ್ಸ್ ಅವರ ಒಂದಿಷ್ಟು ಭದ್ರತೆಯಲ್ಲಿ ಅದಕ್ಕೆ ರಕ್ಷಣೆ ಕೂಡ ಸಿಗ್ತಾ ಇದೆ. ಗನ್ಮ್ಯಾನ್ಗಳ ಸೂಕ್ತ ಸೆಕ್ಯೂರಿಟಿ ಸಮೇತ ರಕ್ಷಣೆ ಸಿಗ್ತಾ ಇರೋದ್ರಿಂದ ಈ ಕೇಸ್ನಲ್ಲೊಂದು ತಾರ್ಕಿಕ ಅಂತ್ಯ ಸಿಗಲಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಕಾಯಬಹುದು. ಸ್ನೇಹಿತರೆ, ಇನ್ನು ಈ ಕಲ್ಲೇರಿಯ ಬಳಿಯ ಪೆಟ್ರೋಲ್ ಬಂಕ್ ಸಮೀಪ ಭೀಮಾ ಊತಿಟ್ಟಿರೋ ಬಾಲಕಿಯ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ಚರ್ಚೆಗಳು ಕೂಡ ನಡೀತಾ ಇವೆ. ಆರಂಭದಲ್ಲಿ ಈ ಕೇಸ್ ಬಹಳಷ್ಟು ಟ್ವಿಸ್ಟನ್ನು ತೆಗೆದುಕೊಳ್ತಾ ಇರೋದೇ ಈ ಒಂದು ಮೃತದೇಹವನ್ನು ಆತ ಗುರುತಿಸಿದ ಮೇಲೆ ಅನ್ನೋ ರೀತಿಯಾಗಿ ಅನೇಕರು ಮಾತನಾಡ್ತಾ ಬರ್ತಾ ಇದ್ರು. ಯಾಕೆಂದರೆ ಭೀಮಾ ಮೊದಲು ಒಪ್ಕೊಂಡಿರೋದೇ ಈ ಒಂದು ಬಾಲಕಿಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಅದೇನೇ ಇರಲಿ, ಇದೊಂದೇ ಅಲ್ಲ, ಇಂತಹ ನೂರಾರು ಮೃತದೇಹಗಳು ಕೂಡ ಇವತ್ತು ಮಣ್ಣಲ್ಲೇ ಮೋಕ್ಷ ಸಿಗದೆ ನರಳಾಡ್ತಾ ಇರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅದಕ್ಕೆಲ್ಲ ಮುಕ್ತಿ ಸಿಗಬೇಕಾದ್ರೆ ಭೀಮಾ ಮಾಡಿರುವ ಆರೋಪ, ಆತ ಗುರುತಿಸ್ತಾ ಇರ್ತಕ್ಕಂಥ ಅಪರಾಧಿಗಳು ಅವರೆಲ್ಲರೂ ಕೂಡ ಗುರುತಿಸಲಾಗಿರ್ತಕ್ಕಂಥ ಜಾಗದಲ್ಲಿ ಆ ಎಲ್ಲ ಮೃತದೇಹಗಳ ಅವಶೇಷಗಳು ಮೊದಲು ಪತ್ತೆಯಾಗಬೇಕು. ಆಗ ಮಾತ್ರ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ. ಸ್ನೇಹಿತರೆ, ಈಗಾಗಲೇ ಆತ ತೋರಿಸಿರ್ತಕ್ಕಂಥ ಜಾಗಗಳಲ್ಲಿ ಏನಾದರೂ ಮೃತದೇಹಗಳ ಪತ್ತೆ ಆಗಿಬಿಟ್ರೆ ನೇರವಾಗಿ ಆ ಮೂಳೆಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬೋನಿ ಮಾರ್ಕಿಂಗ್ ಅಥವಾ ಬೋನಿ ಸ್ಪೀಕರ್ಗಳ ಟೆಕ್ನಾಲಜಿಯ ಮುಖಾಂತರವಾಗಿ ಈಗಾಗಲೇ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. DNA ಸ್ಯಾಂಪಲ್ನ ಪಡೆದು ಆ ಅಪ್ರಾಪ್ತ ಬಾಲಕಿನ, ಆಕೆ ಮಹಿಳೆನ ಅಥವಾ ಹುಡುಗನ ಅಥವಾ ಪುರುಷನ, ಆತನ ಹೈಟ್ ಎಷ್ಟು, ಆತನ ಏಜ್ ಎಷ್ಟು ವಯಸ್ಸಾಗಿದೆ ಎಲ್ಲವೂ ಕೂಡ FSL ಟೀಮ್ಗೆ
ತುಂಬ ಸುಲಭ ಸಾಧ್ಯವಾಗಬಿಡುತ್ತೆ. ಅದಾದ ಮೇಲೆ ಈ ಕೇಸ್ ಮತ್ತೊಂದು ತಿರುವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಮೃತದೇಹಗಳನ್ನು ಸಿಕ್ಕ ತಕ್ಷಣವೇ ಯಾವ ಅಂಗಾಂಗದ ಮೂಳೆಗಳು ಮಿಸ್ ಆಗಿವೆ, ಕೃತ್ಯವನ್ನು ಎಸಗಲಾಗಿದೆಯಾ, ಕೊಲೆ ಮಾಡಲಾಗಿದೆಯಾ, ಕೇವಲ ಮೈ ಮುರಿಯುವಂತೆ ಹೊಡೆದು ಬಟ್ಟೆಯನ್ನು ಕಟ್ಟಿ ಕೆಟ್ಟದಾಗಿ ತಮ್ಮ ದೈಹಿಕ ತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ, ಕಾಮದ ಆಸೆಯನ್ನು ತೀರಿಸ್ಕೊಳ್ಳಿಕ್ಕೆ ಬಳಸ್ಕೊಂಡಿದ್ದಾರಾ, ಅಥವಾ ಪ್ರಾಣವನ್ನೇ ತೆಗೆದು ಭೀಮನಿಗೆ ಹೂಳಲಿಕ್ಕೆ ಆದೇಶವನ್ನು ನೀಡಲಾಗಿದೆಯಾ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಈ ಕೇಸ್ನಲ್ಲೊಂದು ರಹಸ್ಯ ಅಂತೂ ಖಂಡಿತವಾಗಿಯೂ ಅಡಗಿದೆ ಅನ್ನೋದಂತೂ ಸತ್ಯ. ಅದನ್ನು ನಾವು ಮರೆಮಾಚುವಂತೆಯೇ ಇಲ್ಲ. ಯಾಕೆಂದರೆ ಇಷ್ಟೊಂದು ಪೊಲೀಸ್ ಸಿಬ್ಬಂದಿಗಳು, ಇಷ್ಟೊಂದು SI ಟೀಮ್, ಜೊತೆಗೆ AC, ತಹಶೀಲ್ದಾರ್, ಜೊತೆಗೆ ಆ್ಯಂಟಿ ನಕ್ಸಲ್ ಟೀಮ್, ಎಲ್ಲ ಭದ್ರತೆಗಳೊಂದಿಗೆ ಎಲ್ಲರೂ ಕೂಡ ಇಡೀ ತಂಡ, ಒಂದು 30ಕ್ಕೂ ಅಧಿಕ ಅಧಿಕಾರಿಗಳ ತಂಡ ಅವನ ಜೊತೆ ಹೋಗುತ್ತೆ ಅಂದರೆ 2 ದಿನಗಳ ವಿಚಾರಣೆಯಲ್ಲಿ ಎಲ್ಲವೂ ಕೂಡ ಸಾರಾಸಗಟ್ಟಾಗಿ ಬಯಲಾಗಿದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು. ಏನು ಏಕಾಏಕಿಯಾಗಿ ಕರೆದುಕೊಂಡು ಇಷ್ಟೆಲ್ಲ ಟೀಮ್ ಜೊತೆಗೆ ಇಷ್ಟು ಮ್ಯಾನ್ ಪವರ್ನೊಂದಿಗೆ ಆತನನ್ನು ಸ್ಥಳ ಮಜೂರು ಮಾಡಲಿಕ್ಕೆ ಕರೆದುಕೊಂಡು ಯಾರೂ ಕೂಡ ಹೋಗೋದಿಲ್ಲ. ಅದಕ್ಕೆ ಅದರ ಸತ್ಯಾಸತ್ಯತೆಯನ್ನು ತಾತ್ಕಾಲಿಕವಾಗಿ, ಪ್ರಾಥಮಿಕವಾಗಿ ಮೊದಲು ಅವರು ತಾಳೆ ಹಾಕಿ ನೋಡಿರ್ತಾರೆ, ಒಂದು ಅಂದಾಜು ಮಾಡಿರ್ತಾರೆ. ಇವನು ಹೇಳೋ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನ ಖಂಡಿತವಾಗಿ ಅವರು ಪ್ರಮಾಣೀಕರಿಸಿ ನೋಡಿರ್ತಾರೆ. ಅದನ್ನು ಪ್ರೂವ್ ಮಾಡಲಿಕ್ಕೋಸ್ಕರನೇ ಇವತ್ತು ಆತನನ್ನು ನೇರವಾಗಿ ಆತ ಹೂತಿಟ್ಟಿರ್ತಕ್ಕಂಥ ಜಾಗಕ್ಕೆ ಕರೆದುಕೊಂಡು ಬಂದಿರೋದು. ಸ್ನೇಹಿತರೆ, ನಮಗೆಲ್ರಿಗೂ ಕೂಡ ರಾಕ್ಷಸರ ನಿಜ ಬಣ್ಣ ಬಯಲಾಗಬೇಕು ಅನ್ನೋ ಒತ್ತಾಯಕ್ಕೊಂದು ಉತ್ತರ ಸಿಗೋದಂತೂ ಖಂಡಿತ. ತಪ್ಪು ಮಾಡಿದವನು ಯಾರೇ ಆಗಿರಲಿ, ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇವತ್ತು ಆತ ಕಾಲಿಟ್ಟ ಜಾಗಗಳನ್ನು ನೋಡ್ತಾ ಇದ್ದರೆ ಎಂಥವ್ರಿಗೂ ಭಯವಾಗುತ್ತೆ. ರಾತ್ರಿಯಂತರೂ ಆ ಜಾಗಗಳಿಗೆ ಯಾರೂ ಕಾಲಿಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ ಸ್ನೇಹಿತರೆ. ಇನ್ನು ಧರ್ಮಸ್ಥಳ ಅಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಸುತ್ತಮುತ್ತ ದಟ್ಟ ಕಾಡು. ಮಳೆಗಾಲದಲ್ಲಿ ಅಲ್ಲಿನ ಮನೆಗಳ ಜನರು ಕೂಡ ಅಂಗಳಕ್ಕೆ ಬರಲಿಕ್ಕೂ ಕೂಡ ಬರೋದಿಲ್ಲ. ಯಾಕೆಂದರೆ ಅವರು ತುಂಬ ಇಂಡಿವಿಜುವಲ್ ಪೀಪಲ್, ಹೆಚ್ಚು ಎಲ್ಲರ ಜೊತೆಗೂ ಬೆರೆಯೋ ವಿಚಾರವಿರಲಿ. ರಾತ್ರಿ ಹೊತ್ತು ಅವ್ರ ಪುಟ್ಟ ಮನೆಗಳು ಇಂಡಿವಿಜುವಲ್ ಆಗಿ ಅವರೇ ತಮ್ಮ ಕುಟುಂಬದ ಸಮೇತವಾಗಿ ಅಲ್ಲೇ ವಾಸ ಮಾಡ್ತಕ್ಕಂಥ ಜನ. ಹೆಚ್ಚಾಗಿ ಹೊರಗೆ ಬರೋದು, ಗುಂಪಾಗಿ ನಿಂತ್ಕೊಂಡು ಹರಟೆ ಹೊಡೆಯೋದು, ಅವೆಲ್ಲವೂ ಕೂಡ ತುಂಬ ತೀರಾ ವಿರಳ ಅಂತ ಹೇಳಿ ಕರಿತೀನಿ ನಾನು. ಹಾಗಾಗಿ ಈ ಮಳೆಗಾಲದಲ್ಲಿ ನೀವು ಧರ್ಮಸ್ಥಳವನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಇನ್ನು ಈತ ಕರ್ಕೊಂಡು ಹೋದಂಥ ಜಾಗ ಬೇರೆ ಸಮಯದಲ್ಲಾಗ್ಬಿಟ್ರೆ ಆ ಕಾನನವೇ ಹಸರನ್ನು ತನ್ನ ಮೈ ಮೇಲೆ ಹೊದ್ದು ಮಲಗಿದ್ದು ಬಿಡುತ್ತೆ. ಹಾಗಾಗಿ ಆ ಕತ್ತಲು ಕಾಡೊಳಗೆ ಹಾಗೆ ದಟ್ಟವಾಗಿ ಆವರಿಸ್ಬಿಡುತ್ತೆ. ಅಂಥ ಜಾಗದಲ್ಲಿ ಭೀಮ ನೂರಾರು ಶವಗಳನ್ನು ಹೂತ ಜಾಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾನೆ. ಕೇವಲ ನೇತ್ರಾವತಿಯ ಸಮೀಪ, ಆ ಸ್ನಾನಘಟ್ಟದ ಸಮೀಪ ಇರ್ತಕ್ಕಂಥ ಈಗ ಮೊದಲಿಗೆ ಒಂದು 13-15 ಶವಗಳನ್ನು ಮಾರ್ಕ್ ಮಾಡಿ ತೋರಿಸಿದ್ನಲ್ವಾ, ಅದೊಂದೇ ಅಲ್ಲ, ಬೇರೆ ಬೇರೆ ಜಾಗಕ್ಕೂ ಕೂಡ ಆತ ಕರೆದುಕೊಂಡು ಹೋಗಬೇಕಾಗಿದೆ. ನಾಳೆಯೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಇರೋದರಿಂದ ಮತ್ತೆಲ್ಲ ಆತ ಕರೆದುಕೊಂಡು ಹೋಗ್ತಾನೋ ಅನ್ನೋ ನಿಗೂಢತೆ ಇನ್ನೂ ಕೂಡ ಹಾಗೆ ಕುತೂಹಲ ಹಾಗೆ ಉಳಿದಿರೋದು. ಹಾಗಂದ ಮಾತ್ರಕ್ಕೆ ಎಲ್ಲ ಮಾರ್ಕಿಂಗ್ ಸಮಾಧಿಗಳನ್ನು ಒಂದೇ ಸಲ ಹೂಳೆತ್ತೋದು ತುಂಬ ಕಷ್ಟ ಸಾಧ್ಯ. ಅದನ್ನು ಯಾವ ರೀತಿಯಾಗಿ SIT ಟೀಮ್ ಹ್ಯಾಂಡ್ಲ್ ಮಾಡುತ್ತೋ ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಅದು ಕೂಡ ಇಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡಿರೋ ಈ ಕೇಸ್ನಲ್ಲಿ, ಇಷ್ಟೊಂದು ಸೆನ್ಸೇಷನ್ ಹುಟ್ಟು ಹಾಕಿರೋ ಈ ಕೇಸ್ನಲ್ಲಿ ಸಿಕ್ಕ ಎಲುಬುಗಳನ್ನು ಇನ್ ಫ್ಯೂಚರ್ ಈ ಕೇಸ್ ತನಿಖೆ ಸರಿಯಾಗಿ ನಡೆಸಿಲ್ಲ ಅನ್ನೋ ವಿರೋಧಗಳು ಮುಂದೆ ಕೇಳಿ ಬರಬಾರ್ದಲ್ವಾ, ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗ ಎಚ್ಚರಿಕೆಯಿಂದ ಅವ್ರು ಹೆಜ್ಜೆ ಇಡಬೇಕು. ಈ ರೀತಿಯಾದಂಥ ಎಲ್ಲ ಪ್ರೆಷರ್ ಕ್ರಿಯೇಟ್ನು ಕೂಡ ಅವ್ರು ಹ್ಯಾಂಡಲ್ ಮಾಡಬೇಕು. ಒಂದು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸರ್ಕಾರ ಕೊಟ್ಟಿದ್ದೇ ಆದಲ್ಲಿ ಎಲ್ಲ ರೀತಿಯಾದಂಥ ಪ್ರಾಮಾಣಿಕವಾದಂಥ ತನಿಖೆ ಖಂಡಿತವಾಗಿ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹೇಳಲೇಬೇಕು. ಆತ ಹೇಳಿದಂಥ ಸಮಾಧಿ ಮತ್ತು ಆ ಜಾಗಗಳು ಯಾರಿಗೆ ಸೇರಿದ್ದು ಅನ್ನೋದನ್ನು ಕಂದಾಯ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಮುಂದೆ ಯಾವ ರೀತಿಯಾದಂಥ ಹೂಳೆತ್ತುವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅದೆಲ್ಲವನ್ನು ಖಂಡಿತವಾಗಿಯೂ ಇಡೀ SIT ಟೀಮ್ ಆಗಿರ್ಬೋದು, FSL ಟೀಮ್ ಆಗಿರ್ಬೋದು, ಎಲ್ಲವೂ ಕೂಡ ಮುಂದೆ ಏನು ಮಾಡಬೇಕು ಅದನ್ನು ಚಾಚೋ ತಪ್ಪದೆ ಮಾಡಿಬಿಡ್ತಾರೆ. ಇನ್ನು ಈಗ ಕರೆತಂದಿರತಕ್ಕಂಥ ನೇತ್ರಾವತಿ ನದಿಯ ತಟದ ಮೊದಲ ಜಾಗ ಇದು ನಾನು ಬಹಳಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಕಾಡು ದಟ್ಟವಾಗಿ ಬೆಳೆದಿರೋ ಆ ನಿರ್ಜನ ಅರಣ್ಯದ ಪಕ್ಕದಲ್ಲೇ ಈ ಕೆಲಸ ಮಾಡ್ಕೊಂಡಿದ್ನಲ್ಲ ಈ ಕಾರ್ಮಿಕ ಭೀಮ ಅಂತ ಹೇಳಿ ಬಂದಿದ್ದಾನಲ್ವ, ಈತನ ಮನೆಯೂ ಕೂಡ ಇತ್ತಂತೆ. ಆತ ವಾಸ ಮಾಡ್ತಾ ಇದ್ದಂಥ ಜಾಗ ಅದೇ ಆಗಿತ್ತಂತ. ಅದಕ್ಕೋಸ್ಕರವಾಗಿಯೇ ಈ ಸರಣಿ ಕೃತ್ಯಗಳನ್ನು ಆತನಿಗೆ ಮಾಡಲಿಕ್ಕೆ ಸುಲಭವಾಗಿದೆ. ರಾತ್ರಿ ಬಹಳಷ್ಟು ಸೇಫೆಸ್ಟ್ ಪ್ಲೇಸ್, ನಾನಿರ್ತಕ್ಕಂಥ ಜಾಗದಲ್ಲಿ ನಾನು ಏನು ಬೇಕಾದರೂ ಮಾಡಿಬಿಡ್ಬೋದು ಅಂತ. ಅದೇನೋ ಒಂದು ಗಾದೆ ಇದೆ, ಮೇರೆ ಗಲೀಮೆ ಮೇರೆ ಕುತ್ತೆ ಬಿ ಶೇರ್ ಅನ್ನೋ ರೀತಿಯಾಗಿ ಆತ ತನ್ನ ಜಾಗದಲ್ಲಿ ಎಲ್ಲ ರೀತಿಯಾಗೂ ಸುಲಭವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಅನ್ನೋ ಅಂಶಗಳು ಬೆಳಕಿಗೆ ಬರ್ತಾ ಇರೋದು. ಆದರೆ ಆ ಮೃತದೇಹಗಳನ್ನು ಪತ್ತೆ ಮಾಡಿದ ಮೇಲೆ ಎಲ್ಲವೂ ಕೂಡ ನಿರ್ಣಾಯಕ ಅಂತ ನಾವು ಕೂಡ ಭಾವಿಸುವಂತಿಲ್ಲ. ಆತ ತೆಗೆದುಬಿಟ್ಟ ತಕ್ಷಣ ಈ ಕೃತ್ಯವನ್ನು ಇಂಥವರೇ ಮಾಡಿಬಿಟ್ಟಿದ್ದಾರೆ ಅಂತ ಸಾರ್ವಜನಿಕರ ನಿರ್ಧಾರಕ್ಕೆ ಬರೋದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಇನ್ನೂ ಕೂಡ ಆತ ಪತ್ತೆ ಹಚ್ಚಿದ ಮೃತದೇಹಗಳಲ್ಲಿ ಅದು ಯಾವ ರೀತಿಯಾಗಿ ನ್ಯಾಚುರಲ್ ಡೆತ್ತಾ, ಅನ್ಯಾಚುರಲ್ ಡೆತ್ತಾ, ಅಥವಾ ಇನ್ನೇನಾದರೂ ಕಾಯಿಲೆಗಳಿಂದ ಸಾವನ್ನಪ್ಪಿದ್ದಾರೆ, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕು. ಒಂದು ಸವಾಲು
ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯಗಳಾಗಿದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ. ಮೂಳೆಗಳು ಸಿಕ್ಕ ತಕ್ಷಣ ಇದು ಯಾರಿಗೆ ಸಂಬಂಧಿಸಿದ್ದು ಏನು ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಬಹುದು. ಇನ್ನು ಕುತ್ತಿಗೆ ಹಿಚಕಿ ಆ ಪ್ರಾಣವನ್ನು ತೆಗೆದು ಬಿಟ್ಟಿದ್ರೆ ಅದನ್ನು ಕೂಡ ಪತ್ತೆ ಹಚ್ಚೋದು ತುಂಬ ಕಷ್ಟ. ಇನ್ನು ಮೃತದೇಹಗಳು ಇದೇ ರೀತಿಯಾಗಿ ಸ್ವಾಭಾವಿಕ ಗಂಭೀರ ಕಾಯಿಲೆಗಳಿಂದ ಮೃತಪಟ್ಟಿದ್ರೆ ಅದನ್ನು ಕೂಡ ಪತ್ತೆ ಹಚ್ಚೋದು ಯಾವ ಕಾಯಿಲೆ ಅನ್ನೋದು ಕೂಡ ಬಹಳಷ್ಟು ಕಷ್ಟ ಸಾಧ್ಯವಾಗುತ್ತೆ ಅನ್ನೋ ಅನುಮಾನಗಳು ಕೂಡ ಈಗ ಸಹಜವಾಗಿ ಮೂಡ್ತಾ ಇರೋದು. ಸೈನ್ಸ್ ಸ್ವಲ್ಪ ಮುಂದುವರೆದಿದೆ, ಆದರೂ ಕೂಡ DNA ಸ್ಯಾಂಪಲ್ನಲ್ಲಿ ಏನಾದರೂ ಬೋನ್ ಕ್ಯಾನ್ಸರ್ನಂಥ ಕಾಯಿಲೆಗಳಿದ್ದರೆ, ಟ್ಯೂಬರ್ಕುಲೋಸಿಸ್ನಂಥ ಕಾಯಿಲೆಗಳಿಂದ ಏನಾದರೂ ಮೃತಪಟ್ಟಿದ್ರೆ ಅಂಥ ಕಾಯಿಲೆಗಳನ್ನು ಮಾತ್ರ ಈ ಮೂಳೆಗಳಲ್ಲಿ ಪತ್ತೆ ಹಚ್ಬೋದು, ಈ ಅಸ್ಥಿ ಪಂಜರಗಳಲ್ಲಿ ಪತ್ತೆ ಹಚ್ಚಬೋದು. ಇನ್ನು ಬೇರೆ ಬೇರೆ ಕಾಯಿಲೆಗಳಿದ್ದರೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಕೂಡ ತುಂಬ ಚಾಲೆಂಜಿಂಗ್ ಆಗಿದೆ ಸ್ನೇಹಿತರೆ. ನಾವು ಅಂದುಕೊಂಡಾಗಿ ಎಲ್ಲವೂ ಕೂಡ ತುಂಬ ಸುಲಭ ಸಾಧ್ಯ ಅನ್ನುವಂತಿಲ್ಲ ಸ್ನೇಹಿತರೆ. ಇಲ್ಲಿ SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅನುಭವದಲ್ಲಿ ಎಲ್ಲವನ್ನೂ ಕೂಡ ಅವರ ಅನುಭವದಲ್ಲೇ ಈಗಾಗಲೇ ಎಲ್ಲವನ್ನು ಕೂಡ ಮಾರ್ಕ್ ಮಾಡಿ ಒಂದೇ ಸಲ ಈ ಮೃತದೇಹಗಳನ್ನು ಅಂದರೆ ಈ ಅಸ್ಥಿ ಪಂಜರಗಳನ್ನು ಹೊರತೆಗೆಯೋ ಪ್ಲಾನ್ ಏನಾದರೂ ಮಾಡಿಬಿಟ್ಟಿದ್ದಾರಾ ಅನ್ನಿಸ್ತಾ ಇರೋ ಸಹಜವಾಗಿ. ಯಾಕೆಂದರೆ ಇವತ್ತು ಆತ ತೋರಿಸಿದ 13ರಿಂದ 15, ಆದರೆ ಯಾಕೆ ಇವತ್ತೇ ತೆಗಲಿಲ್ಲ ಅನ್ನೋದು. ಒಂದು ಕಡೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು, ನಾಳೆ ಇದು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ ಗಂಭೀರ ಪ್ರಕರಣವಾಗಿರೋದ್ರಿಂದ ಇಲ್ಲಿ ಎಲ್ಲವನ್ನೂ ಕೂಡ ಒಂದೇ ಸಲ ಡಿಗ್ ಮಾಡಿ ತೆಗೆದು ಒಂದೊಂದು ಟೀಮ್ ಅಂತ ಹೇಳಿ ವಹಿಸಿ ತನಿಖೆಗೆ ಕೊಟ್ಟರು ಕೊಡಬಹುದು. FSL ಟೀಮ್ಗೆ ಒಂದೊಂದು ಮೃತದೇಹದ ಅಸ್ಥಿ ಪಂಜರಗಳನ್ನು ಒಂದೊಂದು ಟೀಮ್ಗೆ ಅಲ್ಲಿರ್ತಕ್ಕಂಥ ತಂಡಕ್ಕೆ ಕೊಟ್ಟರು ಕೊಡ್ಬೋದು. ಐ ಥಿಂಕ್ ನಾನು ಅನುಭವಿ FSL ತಜ್ಞರ ಏಕಾಏಕಿಯಾಗಿ ಇದರಲ್ಲಿ ಯಾರು ಒಂದು ಇಂಡಿವಿಜುವಲ್ ಆಗಿ ಬಂದರೂ ಕೂಡ ಈ ಒಂದು ದೊಡ್ಡ ಕೇಸ್ ಅಂತ ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಸೌಂಡ್ ಆಗಬಹುದು. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು. ಹಾಗಾಗಿ ಒಂದು ಕಡೆ ಏಕಾಏಕಿಯಾಗಿ ಒಂದು 3 ಯೂನಿಟ್ಗಳನ್ನು ಮಾಡ್ಕೋಬೇಕು. ಜನರು ಎಲ್ಲೆಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅದು ಒಂದು ಕಡೆ ಹೆಲ್ಪ್ಲೈನನ್ನು ತೆರೆದು ಬಿಟ್ಟರೆ ಈ ಕೇಸ್ಗೆ ಇನ್ನೊಂದಿಷ್ಟು ಸುಲಭ ಸಾಧ್ಯವಾಗಬಹುದು. ಅಂದರೆ ಎಲ್ಲ ಮೃತದೇಹಗಳು ಅಂದರೆ ಈ ಅಸ್ಥಿ ಪಂಜರಗಳು ಸಿಕ್ಕ ಮೇಲೆ ಹೇಳ್ತಾ ಇರೋದು ನಾನು. ಪಳೆಯುಳಿಕೆ ಮತ್ತು ಈ ಅವಶೇಷಗಳಂತ ಹೇಳಿ ಕರಿತೀವಲ್ವಾ, ಅದೆಲ್ಲವೂ ಕೂಡ ಪತ್ತೆ ಆದರೆ ಒಂದು ಕಡೆ ಹೆಲ್ಪ್ಲೈನ್ ಅಂತ ಒಂದು ಟೀಮ್ ಮಾಡಬೇಕು, ಇನ್ನೊಂದು ಕಡೆ ಎಕ್ಸಾಮಿನೇಷನ್ ಟೀಮ್ ಅಂತ ಒಂದು ಕಡೆ ಮಾಡಬೇಕು, ಇನ್ನೊಂದು ಕಡೆ ಆರೋಪಿಗಳು ತಪ್ಪಿಸ್ಕೊಂಡು ಹೋಗದಂತೆ ಅವ್ರ ಕಡೆಯೂ ಕೂಡ ಕಣ್ಗಾವಲು ಟೀಮ್ ಒಂದು ಕಣ್ಣಿಟ್ಟಿರಬೇಕು. ಈ ಥರ ಒಂದು ಟೀಮ್ ಮಾಡಿಕೊಂಡು ಸಪ್ರೇಟ್ ಯೂನಿಟ್ಗಳನ್ನು ಮಾಡಿಕೊಂಡ್ರೆ SIT ಟೀಮ್ ಇದರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕೇಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿರ್ತಾರೆ. ಎಲ್ಲರೂ ಕೂಡ ಪರಿಣಿತರೆ, ಎಲ್ಲರೂ ಕೂಡ ಬಹಳಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಎಫಿಷಿಯೆಂಟ್ ಆಫೀಸರ್ಗಳೇ. ಈ ಕೇಸ್ನ ಅವರು ಇನ್ನಷ್ಟು ಕೂಡ ಸರಳ ಮಾಡಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲವನ್ನೂ ಕೂಡ ಏಕಾಏಕಿಯಾಗಿ ಒಂದೇ ಸರಿ ತೆಗಿತಾರಾ ಅನ್ನೋ ಕುತೂಹಲ ಸಹಜವಾಗಿರೋದು. ಒಟ್ಟಾರೆಯಾಗಿ ನಿರಂತರವಾಗಿ ಸುರಿಯೋ ಈ ಮಳೆಯಲ್ಲಿ ಆ ರಾತ್ರಿ ಆ ಮೃತದೇಹ ಹೂತಿಟ್ಟಂಥ ಜಾಗಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈಗಾಗಲೇ ಪೊಲೀಸರ ಟೀಮ್ ಮೇಲಿದೆ. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಲ್ವಾ, ಈಗ ಸದ್ಯ ಏನಾದರೂ ಆ ಮೃತದೇಹದ ಅಸ್ಥಿ ಪಂಜರಗಳು ಸಿಕ್ಕಿಬಿಟ್ರೆ FSL ಟೀಮ್ ನಾನು ಆರಂಭದಲ್ಲಿ ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ವೈಟ್ ಶೀಟ್ನಲ್ಲಿ ಒಂದು ಮಾನವನ ಅಸ್ಥಿ ಪಂಜರದ ಆ ಛಾಯಾಚಿತ್ರವನ್ನು ಬಿಡಿಸ್ಕೊಂಡು ಅಲ್ಲಿಗೆ ಆ ಮೂಳೆಗಳನ್ನು ಸರಿಯಾಗಿ ಜೋಡಿಸುವ ಕೆಲಸವನ್ನು ಮಾಡ್ತಾರೆ. ಒಂದು ಕಡೆ ಏನಾದರೂ ಆ ಮೂಳೆಗಳು ಮಿಸ್ ಆಗಿದ್ದರೆ ಅಲ್ಲಿಗೆ ಮತ್ತೆ ಇನ್ನೊಂದು ಲಾಜಿಕಲ್ ಎಂಡ್ಗೆ ಅವ್ರು ಬರಬೇಕಾಗತ್ತೆ. ಇಲ್ಲೇನೋ ಸಮಸ್ಯೆ ಆಗಿದೆ, ಹೊಡೆದು ಸಾಯಿಸಿರ್ಬೋದು, ಈ ರೀತಿಯಾಗೆಲ್ಲ ಮಾಡಿರ್ಬೋದು ಅಂತ. ಇನ್ನೊಂದು ರಿಟ್ರೀವಲ್ ಆಫ್ ದಿ ಬಾಡಿ, ಆತನ ಹೇಳಿಕೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭೀಮಾ ಯಾವ ಗಾಡಿಯಲ್ಲಿ ಬಂದಿದ್ದ, ಒಬ್ಬನೇ ಹೂಳ್ಲಿಕ್ಕೆ ಸಾಧ್ಯನಾ, ಅಥವಾ ಅಪರಾಧಿಗಳು ಈ ರೀತಿಯಾಗಿ ಹೂಳ್ಲಿಕ್ಕೆ ಹೇಳಿದ್ದು ಯಾರು, ಜೊತೆಗೆ ಸುಡ್ಬೋದಿತ್ತು, ಹೂತ್ ಹಾಕಲಿಕ್ಕೆ ಯಾಕೆ, ಅದಕ್ಕೆ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಬೇರೆ ಕಾರಣಗಳೇನಾದರೂ ಇದೆಯಾ, ಈ ಥರದ್ದು ಎಲ್ಲವೂ ಕೂಡ ಒಂದು ಕಡೆ ಪ್ರೊಸೀಜರ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ, ಪ್ರೋಟೋಕಾಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ನಾಳೆ ಬಹಳಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ. ನಾಳೆ ಇನ್ನೇನೆಲ್ಲ ಆಗಬಹುದು ಅನ್ನೋ ರೀತಿಯಾಗಿ ಅಸ್ಥಿ ಪಂಜರಗಳು ಸಿಕ್ಕರೆ ಒಂದೇ ಸರಿ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ ಐಡೆಂಟಿಫೈ ಆಲ್ ದಿ ಬಾಡೀಸ್, ಎಲ್ಲವನ್ನು ಕೂಡ ಒಂದೇ ಸರಿಗೆ ಎಲ್ಲ ಬಾಡೀಸ್ಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೊಂದೊಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ, ಅದಾದ ಮೇಲೆ ಈ ಒಂದು ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೇಸಸ್ಗಳಿದೆಯಾ, ಮಿಸ್ಸಿಂಗ್ ಕೇಸಸ್ ಇದೆಯಾ, ಏನೆಲ್ಲ ರಿಪೋರ್ಟೆಡ್ ಕೇಸಸ್ಗಳನ್ನು ಕಂಪೇರ್ ಮಾಡಿ ತುಲನಾತ್ಮಕವಾಗಿ ಅವಲೋಕನ ಮಾಡಿದಾಗ ಒಂದು ವಿಶ್ಲೇಷಣಾತ್ಮಕವಾದಂಥ ಉತ್ತರ ಸಿಗುತ್ತೆ. ಮತ್ತು ಈ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಏನಿದ್ದಾರಲ್ಲ ವ್ಯಕ್ತಿಗಳು, ಅವರ ವಿರುದ್ಧವೂ ಕೂಡ ತನಿಖೆಯನ್ನು ಮಾಡಲಾಗುತ್ತೆ. ಒಟ್ಟಾರೆಯಾಗಿ SIT ಟೀಮ್ಗೆ ತುಂಬ ಕೆಲಸ ಅಂತೂ ಸಹಜವಾಗಿದ್ದೇ ಇದೆ. ಇನ್ನೊಂದು ಕಡೆ ಫಾರೆನ್ಸಿಕ್ ಟೀಮ್ನವ್ರದ್ದು, ಎಸ್ಪೆಷಲಿ ನಾನು SIT ಟೀಮ್ನವ್ರದ್ದು ತುಂಬ ಅತ್ಯಲ್ಪ ಕೆಲಸ ಅಂತ ಹೇಳ್ತೀನಿ. ಯಾವಾಗ ಈ ಮೃತದೇಹಗಳನ್ನು ಹೊರಗೆ ತೆಗಿಲಾಗುತ್ತೋ ಅದಾದಮೇಲೆ ಈ ಉತ್ಖನನ ಮಾಡಲಾದಂಥ ಈ ಮೃತದೇಹಗಳ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ FSL ಟೀಮ್, ಫಿಂಗರ್ ಪ್ರಿಂಟಿಂಗ್ ಟೀಮ್, DNA ಟೀಮ್ ಏನಿದೆಯಲ್ವಾ, ಅದು ಎಲ್ಲವಕ್ಕೂ ಕೂಡ SOP ಟೀಮ್ಗೆ ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ಒಂದು ಲಾಜಿಕಲ್ ಎಂಡ್ಗೆ ನಾವೆಲ್ಲರೂ ಕೂಡ ಈಗಲೇ ಬರೋದು ಬೇಡ, ಏನೆಲ್ಲ ಆಗಬಹುದು ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳ ಸಮೇತವಾಗಿ, ಅಪ್ಡೇಟ್ಸ್ಗಳ ಸಮೇತವಾಗಿ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.